ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಗಿಣ್ಣು ಮಾಡಿದ್ದೀನಿ. ಗಿಣ್ಣು ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ನಾನು ನೀವು ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. 1 ಲೀಟ್ರ್ ಹಾಲು ತಗೊಳ್ಳಿ. ಒಂದು ಪಾತ್ರೆಗೆ ಹಾಲು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರಿಗೆ ಏನು ಮಿಕ್ಸ್ ಮಾಡೋಕೆ ಹೋಗ್ಬೇಡಿ. ಸೊ ಏನಿದೆ, 1 ಡ್ರಾಪು ನೀರು ಮಿಕ್ಸ್ ಆಗಬಾರ್ದು. 1 ಲೀಟ್ರ್ ಫುಲ್ ಹಾಕೋಣ. ನೀರು ಸ್ವಲ್ಪನೂ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ. ಇದಕ್ಕೆ 1 ಕಪ್ಪು, 1 ಲೀಟ್ರ್ ಹಾಲಿಗೆ 1 ಕಪ್ ನಾನು ಶುಗರ್ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಇದು ಗಿಣ್ಣು ಸ್ವೀಟ್ ಇದ್ರೇ ಚೆಂದ, ಸಪ್ಪೆ ಇದ್ರೆ ಚೆನ್ನಾಗಾಗಲ್ಲ. ಸೊ 1 ಲೀಟ್ರ್ ಹಾಲಿಗೆ 1 ಕಪ್ ನಾನು ಶುಗರ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ 1 ಲೀಟ್ರ್ ಹಾಲಿಗೆ 1 ಕಪ್ ಶುಗರ್ ತೊಗೊಳ್ಳಿ, ಅದು ಪಕ್ಕ ಚೆನ್ನಾಗಿ ಬರುತ್ತೆ. ಮತ್ತು ಒಂದು 10 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಸ್ವಲ್ಪನೂ ಸಕ್ಕರೆ ಇದಾಗಬಾರ್ದು, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ ನೋಡಿ, ಈ ಥರ ಎಲ್ಲ ನೀಟಾಗಿ ಕರಗಿದೆ ಸಕ್ಕರೆ ಎಲ್ಲ. ಇದನ್ನೊಂದು ಇನ್ನೊಂದು ಪಾತ್ರೆಗೆ ನೀಟಾಗಿ ಸೋಸ್ಕೊಳ್ಳೋಣ. ಸೊ ನೀಟಾಗೆಲ್ಲ ಕರಗಿದೆ ಸಕ್ಕರೆ ಎಲ್ಲ. ಇದಕ್ಕೆ ಅರ್ಧ ಗ್ಲಾಸು ಜೀಬ್ ಹಾಕ್ತಾಯಿದ್ದೀನಿ. ಹಾಕಿ ಜೀಬ್ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಫುಲ್ ಜೀಬೆಲ್ಲ ನೀಟಾಗಿ ಕರಗಬೇಕು. ಜೀಬನ್ನು ಫುಲ್ ಎಲ್ಲ ಮಿಕ್ಸ್ ಮಾಡಿ. ಇದೇ ಹಾಲನ್ನು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕೋಬೇಡಿ, ಆಮೇಲೆ ಗಟ್ಟಿ ಬರಲ್ಲ ಗಿಣ್ಣು. ಸೊ ಇದು ನೀಟಾಗೆಲ್ಲ ಮಿಕ್ಸ್ ಹೊಡಿರಿ. ಅದು ಯೆಲ್ಲೋ ಕಲರ್ ಜೀಬ್ ಇದೆಯಲ್ಲ, ಫುಲ್ ಎಲ್ಲ ನೀಟಾಗಿ ಕರಗಬೇಕು, ಒಂಚೂರು ಇದಾಗಬಾರ್ದು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಮಿಕ್ಸ್ ಆಗಿದೆ, ಇದು ಆಗಿದೆ. ಸೋಸ್ಕೊಳ್ಳೋಣ ಇವಾಗ ನೀಟಾಗಿ. ಯಾವ ಪಾತ್ರೆ ಬೇಯಕ್ಕಿಡ್ತೀರಾ ಅದಕ್ಕೇ ಸೋಸ್ಕೊಳ್ಳಿ ನೀಟಾಗಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಯಕ್ಕಿಡೋಣ. ಚೆನ್ನಾಗಿ. ಸೊ ಇದಕ್ಕೆ ಒಂದು 3 ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ. ಇದಕ್ಕೆ ಬೇಯಕ್ಕಿಡೋಣ. ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದನ್ನ ಈ ಥರ ನೀಟಾಗಿ ಬೇಯಕ್ಕಿಡೋಣ. ಇದೊಂದು 10-15 ನಿಮಿಷ ಬೇಯಲಿ. ಅವು ನೋಡ್ಕೋತಾರಿ ಮಧ್ಯೆ ಒಂದು ಚಾಕು ಅಥವಾ ಸ್ಪೂನ್ ಇಟ್ಬಿಟ್ಟು ಅದು ನೀರು ಬಿಟ್ಕೊಂಡಿರ್ಬೇಕು. ಆ ಥರ ನೀಟಾಗಿ ಮಧ್ಯೆ ನೋಡ್ಕೋತಾರಿ. ತೀರಾ ಬೆಂದ್ರೆ ಬೆಂಡ್ ಬರುತ್ತೆ. ಸೊ ಬೇಯಲಿ ಇದು ನೀಟಾಗಿ. ಸ್ಪೂನು ಇಲ್ಲ ಚಾಕು ಹಾಕಿ ಈ ಥರ ನೋಡಿ, ಬೆಂದಿದ್ರೆ ಅದು ನೀರು ಬಿಟ್ಕೊಂಡಿರುತ್ತೆ, ಹಾಲು ಬರಲ್ಲ. ಗಿಣ್ಣು ರೆಡಿ ಇದೆ. ಸ್ವಲ್ಪ ಕೂಲ್ ಆದಮೇಲೆ ಕಟ್ ಮಾಡ್ಕೊಂಡು ತಿನ್ನಿ. ಬಿಸಿಲೇ ಮಾಡೋಕೆ ಹೋಗ್ಬಿಡಿ, ಎಲ್ಲ ಕಲಿಸ್ದಂಗೆ ಆಗುತ್ತೆ. ಸೊ ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಚೆನ್ನಾಗಿದ್ರೆ ಮಾಡಿಬಿಟ್ಟು ಹೇಗಿತ್ತು ನೋಡ್ಬಿಟ್ಟು ಲೈಕ್ಸು ಮತ್ತು ಕಮೆಂಟ್ಸ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.